प्रियाय नमः वासुदेवाय नमः वासुदेवाय नमः वासुदेवरूपिणे नमः वासुदेवप्रभवाय नमः वासुदेवैश्वर्याय नमः वासुदेवाय पवित्राय नमः वासुदेवमंगलाय नमः वासुदेवीराय नमः वासुदेवाच्युताय नमः वासुदेवोदाय नमः वासुदेवधर्माय नमः लोकपालकाय नमः सत्यसिद्धिये नमः वाराय नमः सुप्रदाय नमः लक्ष्मीनारायणाय नमः समुद्रतनयाय नमः मंगलाय नमः मंगलाय नमः वक्षस्थलस्थितिये नमः विष्णुपतिये नमः हरिद्रदंसनाशिने नमः दैव्याय नमः सर्वप्रदानिवारिणे नमः दाय नमः शौर्याय नमः ओ पुंडरीकाक्षाय नमः ओ दामोदराय नमः ओ जगन्नाथाय नमः जगद्गुरुवे नमः नमो नारायणाय नमः महाविष्णु देवताभ्यो नमः ಉದ್ಯಾಪನೆ ಮುಗಿಯಿತು ನಮ್ಗೆ ಇಷ್ಟೇ ಸಾಕು ಅಂತ ಉದ್ಯಾಪನೆ ಮಾಡಿದ್ರಿ ಮಾಡ್ಕೊಂಡೋಗಿದ್ರೆ ಹಂಗೆ ಮುಂದುವರಿಸ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಉದ್ಯಾಪನೆ ಅಂದರೆ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ಇವಾಗ ನೀವು 2 ವರ್ಷ ಆಗಿದೆ, 2 ವರ್ಷ ಮಾಡಿಬಿಟ್ಟು ಉದ್ಯಾಪನೆ ಮಾಡ್ಕೊಬೋದು. ಹಂಗೆ ನಿಮ್ಗೆ ಎಷ್ಟು ಅನುಕೂಲ ಇದ್ದೈತೆ ಅಲ್ಲರೂ ಮಾಡಿಬಿಟ್ಟು ಈ ವರ್ಷ ಸಾಕು ಅಂದರೆ ಅವತ್ತು ಉದ್ಯಾಪನೆ ಮಾಡ್ಬೋದು. ಉದ್ಯಾಪನೆ ಅಂದರೆ ಯಾವ ಥರ ಅಂದರೆ ಒಂದು 5 ಜನ ಸುಮಂಗಲಿಯರನ್ನು ಕರ್ಕೊಂಬಂದು ಹಿಂದೇ ದಿನವೇ ನಾವು ಗಂಗೆ ಪೂಜೆ ಎಲ್ಲ ಮಾಡಿಸ್ಕೊಂಬಂದು ಗಂಗೆ ಪೂಜೆ ಮಾಡಿಸ್ಕೊಂಬಂದು ಆಮೇಲೆ ಕಲಶ ಸ್ಥಾಪನೆ ಅವ್ರ ಕೈಯಲ್ಲೇ ಕಲಶ ಸ್ಥಾಪನೆ ಮಾಡಿಸ್ಬಿಟ್ಟು ಆಮೇಲೆ ಒಂದು 9 ಜನ ಇಲ್ಲ 5 ಜನ ದಂಪತಿಗಳಿಗೆ ನೀವು ನಿಮ್ಮ ಮನೆಯವರೇ ಯಾರಾದರೂ ಇರ್ತಾರಲ್ಲ ಎಲ್ಲರಿಗೂ ಅವ್ರಿಗೆಲ್ಲ ಬಟ್ಟೆ ವಸ್ತ್ರ ಕೊಟ್ಬಿಟ್ಟು ಒಂದೊಂದು ವಿಗ್ರಹನ ಕೊಡಬೇಕು. ವಿಗ್ರಹ ಕೊಟ್ಬಿಟ್ಟು ಅವ್ರ ಪಾದ ಪೂಜೆ ಎಲ್ಲ ಮಾಡಿಬಿಟ್ಟು ಉದ್ಯಾಪನೆ ನಮ್ಗೆ ಸಾಕು ಅಂತ ಉದ್ಯಾಪನೆ ಮಾಡೋದು. ಇದು 4 ವರ್ಷ ಮಾಡಿದ್ದಾದ್ಮೇಲೆ ಮಾಡ್ಬೋದು. ಫಸ್ಟೆಲ್ಲಾದ್ರೂ ಮಾಡೋದು ನಿಮ್ಗೆ ಎಲ್ಲಿ ಯಾವಾಗಿದ್ರೆ ಆವಾಗ ಅನುಕೂಲ ಇದ್ದರೆ ಆವಾಗ ಮಾಡ್ಬೋದು. ಇಲ್ಲಾಂದರೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನೀವು ಜೀವನ ಪರ್ಯಂತ ಮಾಡಿಕೊಂಡು ಹೋಗ್ಬೋದು. ಇದು ಗೊತ್ತಿರಬೇಕು. ಮಾಡೋದಕ್ಕೆ ಮುಂಚೆ ಇದೆಲ್ಲ ಗೊತ್ತಿರಬೇಕು. ಇದಾದ್ಮೇಲೆ ನೈವೇದ್ಯ ಮಾಡಬೇಕು. ಬೆಳಗಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಗಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ